ಮಾರ್ಕ್ಸ್ ಯಾರು ಕೊಡ್ತಾರೆ? ಈಗ ಮಕ್ಕಳೆಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಕೂತಿದ್ದಾರೆ ಅಲ್ಲಿ, ಅವ್ರಿಗೆ ನೀವು ಮಾನದಂಡ ಫಿಕ್ಸ್ ಮಾಡ್ತೀರಾ? ಎಕ್ಸಾಮಲ್ಲಿ ನೀನು 35 ತಗೊಂಡ್ರೆ 3rd ಕ್ಲಾಸು, ನೀನು 33. ಓಹ್, ಅದೊಂದು ಸ್ಪೆಷಾಲಿಟಿ ಸರ್ಕಾರ ಇದ್ದಂಗೆ ಅದನ್ನು. ಅದು ಅಂದರೆ ಮಾಡಿದ್ದೀರಾ. 2nd ಕ್ಲಾಸ್ಗೆ 50 ಬರಬೇಕಾ? 2nd ಕ್ಲಾಸ್ಗೆ 50 ಮೇಲೆ ಬರಬೇಕು. 1st ಕ್ಲಾಸ್ಗೆ 60 ಮೇಲೆ ಹೋಗ್ಬೇಕು. ಡಿಸ್ಟಿಂಕ್ಷನ್ಗೆ 75 80 ಮಾಡಿದ್ದಾರೆ, 75 ಮಾಡಿದ್ದಾರೆ. ಈ ಸರ್ಕಾರ ಈ ಪಟ್ಟಿಯಲ್ಲಿ ಎಲ್ಲಿದೆ ಅಂತಾನೆ ನಾನೇ ಹುಡುಕಾಡ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ಈಗ ಫೇಲ್ ಆಗೋಟಿದೆ ಈ ಸರ್ಕಾರ. ಕೆಲವರಿಗೆ ಉತ್ತಮವಾದ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಇದೆ. ಗ್ರೇಸ್ ಮಾರ್ಕ್ಸ್, ಬ್ರೈಟ್ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಇರ್ತದೆ ಕೆಲವೊಮ್ಮೆ. ಪರಮೇಶ್ವರ್ ನೋಡಿ, ಸುರೇಶ್ ಕುಮಾರ್ ಅವರೇ, ಅವ್ರೇನು ಹೇಳ್ತಾ ಇದ್ದಾರೆ, ಗ್ರೇಸ್ ಮಾರ್ಕ್ಸ್ ಒಂದಿದೆ ನೀವು ಹೇಳಲಿಲ್ಲ ಅಂತ, ಅದು ಪರಮೇಶ್ವರ್ ಕೊಡ್ತೀರಾ ಅಂತಂದೆ. ಕೃಪಾಂಕ ಆ ಪರಿಸ್ಥಿತಿ ಇವತ್ತು. ನಾವು ಪತ್ರಿಕೆಯವರೆಲ್ಲ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾವು ಹೇಗೆ ಮನುಷ್ಯ ಹೇಗೆ ಅಂದ್ರೆ, ಒಬ್ಬ ಎಲ್ಲೂ ಕೂಡ ಕೆಲಸ ಸಿಕ್ಕಿರಲಿಲ್ಲ, ಅಪ್ಲೈ ನೋ ರಿಪ್ಲೈ. ಕೊನೆಗೆ ಅವನೊಂದು ಇಂಟರ್ವ್ಯೂ ಆರ್ಡರ್ ಬಂತು. ಇವತ್ತು ಕೆಲಸ ಸಿಗಲೇಬೇಕು ಅಂತ ಮನೆ ದೇವರು, ಊರ್ ದೇವರು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿ ಹೋದ ಇಂಟರ್ವ್ಯೂಗೆ. ಅವನ ಗ್ರಾಚಾರಕ್ಕೆ ಅವ್ನ ಮುಂಚೆ 130 ಜನ ನಿಂತ್ಬಿಟ್ಟಿದ್ರು. ಇದು ಕೆಲಸ ಸಿಗೋದು ಡೌಟ್ ಆಯ್ತು, ಆದ್ರೂ ಬಂದ್ಬಿಟ್ಟಿದ್ದೀವಿ, ಒಂದು ಅಟೆಂಡ್ ಮಾಡೋಣ ಅಂತ ಕೂತ್ಕೊಂಡ. ಓದಿರೋದು ಬಿ. 3 ಗಂಟೆ ಒಂದು ಬಂತು ಸರ್ದಿ. ಅವ್ರಿಗೂ ಕೇಳಿ ಬೇಜಾರಾಗಿತ್ತು ಅಂತ ಕಾಣುತ್ತೆ. 7/4 ಎಷ್ಟು ಅಂತ ಕೇಳಿದ್ರು. 7/4 ಎಷ್ಟು ಅಂತ ಇವಂಗೋ ಕ್ಯಾಲ್ಕುಲೇಟರ್ ಬಿಟ್ರೆ ಗೊತ್ತಿಲ್ಲ. ಮತ್ತೆ ದೇವ್ರ ಮೇಲೆಲ್ಲ ಭಾರ ಹಾಕಿ 7/4 56 ಅಂದ. ನೀವೇಂಗ್ ನಕ್ಕಿದ್ರಿ ಹಂಗೆ ಅವರು ನಕ್ಕಿದ್ರು. ಹೋದ ಮನೆಗೆ ಹೋದ ತಕ್ಷಣ ಫಸ್ಟ್ ಕ್ಯಾಲ್ಕುಲೇಟರ್ ಓದ್ದ. 7/4 28. ಕೆಲಸ ಹೋಯ್ತು ಅಂದ್ಕೊಂಡ. 1 ವಾರ ಆದ್ಮೇಲೆ ಅವ್ನಿಗೆ ಆರ್ಡರ್ ಬಂದ್ಬಿಡ್ತು. ಯಾರಿಗೂ ಹೇಳಿಲ್ಲ, ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟ. ಆ 6 ತಿಂಗಳು ಪ್ರೊಬೇಷನ್ ಏನೋ ಇರುತ್ತಲ್ಲ, ಪ್ರೊಬೇಷನ್ ಮುಗಿದ್ಮೇಲೆ ಪರ್ಮನೆಂಟ್ ಆದ್ಮೇಲೆ ಆ ಬಾಸ್ ಹತ್ರ ಹೋದ, ಹೆಂಗ್ ಸರ್ ಕೆಲಸ ಕೊಟ್ರಿ ಅಂತ. ಯಾಕಪ್ಪ ಅಂದ್ರು. ನಾವು ಕೇಳಿದ್ರಿ, ಏನ್ ಕೇಳಿದ್ವು? 7/4 ನೀನೆಷ್ಟು ಹೇಳಿದೆ? 50. ಪುಣ್ಯನೇ, ಬೇರೆಯವರೆಲ್ಲ 90 100 120 ಹೇಳಿದ್ರು. ನೀನು ಹತ್ರ ಹೇಳಿದು ಕೊಡಿಸ ಕೆಲಸ ಕೊಡಿಸುವ. ಅದೇ ರೀತಿ ಇದು. ಆ ಪರಿಸ್ಥಿತಿ ಎಲ್ಲ ಕಾಂಗ್ರೆಸ್ ಅವ್ರದ್ದು ಅದೇ ಪರಿಸ್ಥಿತಿ, ಶಾಸಕರದು. ನಾವು ಪತ್ರಿಕೆಯಲ್ಲಿ ಓದ್ತೀರಿ, ಶಾಸಕಾಂಗದ ಸಭೆ ಆದಮೇಲೆ ಎಲ್ಲ ಪತ್ರಿಕೆಯಲ್ಲಿ ಓದಿ ಏನೇನು ಬಂದಿದೆ ಅಂತ ಎಲ್ಲ ಓದ್ತೀರಿ. ಮತ್ತು ನಮ್ಗೆ ಸ್ನೇಹಿತರು ಇದ್ದಾರಲ್ಲ, ಅವರೆಲ್ಲ ಹೇಳ್ತಾರೆ. ಅವರೆಲ್ಲ ಹೇಳಿದ್ರು, ನಿಮ್ಮ ಸರ್ಕಾರನೇ ಬೆಸ್ಟ್ ಅಣ್ಣ, ಈಗ ಬಂದು ನಮ್ದು ಖಾತೆ ಒಂಥರ ಬೆಂಕಿ ಮೇಲೆ ಬಿದ್ದ ಸ್ಥಿತಿ. ಹಂಗಾದ್ರೆ ಸುರೇಶ್ ಹೇಳ್ದಂಗೆ ನಿಮ್ದು 50 ಸುಳ್ಳು ಆಯ್ತು. ಇದೆಲ್ಲ ಸುಳ್ಳು ಸ್ವಾಮಿ. ಈಗ ಬೇರೆಯವರೆಲ್ಲ ನಮ್ಮವರೆಲ್ಲ 80 90 ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಅಂತ ನಿಮ್ದು 56ಕ್ಕೆ ಬೆಸ್ಟ್ ಆಯ್ತಲ್ಲ. ಅಲ್ಲ, ಒಪ್ಕೊಂಡ್ರಲ್ಲ 80 ಅಂತ ದೂರ. ಓಕೆ, ಪರಮೇಶ್ವರ್ ಒಪ್ಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ. ಒಪ್ಕೊಂಡಿದ್ದೀರಲ್ಲ, ಯಾವ ಸ್ಥಿತಿ ಅವ್ರು ಯಾವ ಸ್ಥಿತಿ ಅನ್ನೋದು 80ಕ್ಕೆ ಒಪ್ಕೊಂಡಿದ್ದಾರೆ. ಅಧ್ಯಕ್ಷರೇ, ಏನಾದ್ರೂ ಒಂದು ಲ್ಯಾಂಡ್ ಮಾರ್ಕ್. ಈಗ ತಾವು ಮತ್ತು ಶಾಸಕರು ಚರ್ಚೆ ಮಾಡ್ತೀರಿ, ಚರ್ಚೆ ಮಾಡೋ ಟೀಕೆ ಟಿಪ್ಪಣಿ ಇರಬಹುದಲ್ಲ, ಸ್ವಾಭಾವಿಕ. ನಾನು ಯಾವುದೇ ಸಕಾರಾತ್ಮಕವಾಗಿ ನಿಮ್ಮ ಟೀಕೆಯನ್ನು ಭಾಳ ಇಂಪಾಗಿ ಕೇಳುವಂತಹ ಒಂದು ಟೀಕೆ ಆಗಿರಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಇಲ್ಲಿ ಅಭಿವೃದ್ಧಿ ಅನ್ನೋದು ಏನಾನ ಒಂದು ಮಾನದಂಡ ಮಾಡಬೇಕು. ಈ ಸರ್ಕಾರ ಬಂದ ಮೇಲೆ ಇಷ್ಟು ನೀರಾವರಿ ಯೋಜನೆಗಳು ಆಯಿತು, ಯಾವುದೋ ಒಂದು ಡ್ಯಾಮ್ ಕಟ್ಟಿದ್ರು ಅಂತ ಹೇಳಬೇಕು. ಆ ಡ್ಯಾಮ್ ಕಟ್ಟಿರೋದನ್ನೂ ನಮ್ಮ ಮಾದೇವಪ್ಪನವರು ಸರ್ಟಿಫಿಕೇಟ್ ಕೊಟ್ಬಿಟ್ರು. ಯಾರೋ ಕಟ್ಟಿದ್ದು, ಟಿಪ್ಪು ಕಟ್ಟಿದ್ದು ಅಂತ. ಕಟ್ಟಿದವ್ರು ಯಾರೋ ಫೌಂಡೇಶನ್ ಸ್ಟೋನು. ಫೌಂಡೇಶನ್ ಸ್ಟೋನು 1799. ನಾನು ಅದನ್ನೇ ಕೇಳಿದೆ, 1790 ಯಾವ ಮ್ಯೂಸಿಯಮಲ್ಲಿ ಇಟ್ಟಿದ್ರಿ ಈ ಕಲ್ಲನ್ನ ಅಂತ. ಅದನ್ನು ನಾನು ಚೆಕ್ ಮಾಡಿದೆ. ಅದು ಹಳೆಗನ್ನಡನೇ ಅಲ್ಲ. ಅಲ್ಲ, ಹಳೆಗನ್ನಡ ಅಲ್ಲ, ಆರಾಮನೆ ಮಾಮೂಲಿ ಕನ್ನಡದಲ್ಲಿ ಬರ್ದವ್ರೆ. 1799 ಇಸ್ವಿಯಲ್ಲಿ ಏನಿರ್ಬೇಕಾಯ್ತು? ಯಾವ ಕನ್ನಡ ನಮ್ಮ ಕೈಲೇ ಓದೋಕ್ಕಾಗಲ್ಲ ಆ ಕನ್ನಡನ. ಇದು ಆರಾಮಾಗಿ ಬರ್ದಿದೆ ಕನ್ನಡ, ಬಿಡಿ. ಹಂಗೇನಾದರೂ ಮಾಡಿದ್ದೀರಾ ಡೆವಲಪ್ಮೆಂಟು? ಏನಾದರೂ ಏತಾವರಿ ನೀರಾವರಿ ಯೋಜನೆ ಯಾವುದಾನ ಕಂಪ್ಲೀಟ್ ಮಾಡಿದ್ದೀರಾ? ಏನೋ 6 ತಿಂಗಳಾಗಿದ್ದಾರೆ, ಬನ್ನಿ ಇದನ್ನು ಕೇಳ್ತಾ ಇರಲ್ಲ. ಎಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ?
ಯಾವುದಾದ್ರೂ ಹೊಸ ಕಾಲೇಜುಗಳ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದೀರಾ? ಯಾವುದು ಮಾಡಿಲ್ಲ. ಯಾವುದು ಈ ಥರ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡದೆ ಬರೀ ಖಾಲಿ ಡಬ್ಬದ ಥರ ಡಬ 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 ಅಂತ ಹೇಳ್ತಾರೆ, ಸೌಂಡು ಜಾಸ್ತಿ ಸೌಂಡ್ ಬರೋದು ಅದೇ ಹೇಳ್ಕೊಂಡು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದನ್ನೋ ಕಣ್ಣಿಗೆ ಕಾಣೋ ರೀತಿ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತವರೆಗೂ ನೋಡ್ತಾ ಇಲ್ಲ. ನನಗನ್ಸುತ್ತೆ ಎಲ್ಲೋ ಈ ಸರ್ಕಾರ ಪ್ರಾರಂಭದಿಂದನೂ ಕೂಡ ಎಲ್ಲೋ ಎಡುಬುದಂಗೆ ಕಾಡ್ತಾ ಇತ್ತು. ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ BJP ಸರ್ಕಾರ ಸರಿ ಇಲ್ಲ, ನಾವು ಬಂದರೆ ನಿಮಗೆ ಕೃಷ್ಣದೇವರಾಯರ ಕಾಲದ ವಿಜಯನಗರವನ್ನು ತೋರಿಸ್ತೀರಿ, ಮುತ್ತು ರತ್ನಗಳನ್ನು ಅಳೆದು ಮಾರ್ತೀರಿ ಅಂತ ಹೇಳಿದರು ರಸ್ತೆನಲ್ಲಿ. ಈಗ ನಾವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಬಂದಿದೆ ಮುತ್ತು, ಅದೇ ಜಲ್ಲಿಕಲ್ಲುಗಳೆಲ್ಲ ಕಿತ್ಕೊಂಡು ಬಂದು ರಸ್ತೆಯಲ್ಲೂ ರಾಶಿ ರಾಶಿ ಬಿದ್ದಿದೆ. ಅಷ್ಟು ಬಿಟ್ಟರೆ ಇನ್ನೇನು ಇಡೀ ರಾಜ್ಯದ್ದೇ ನಾನು ಹೇಳ್ತಾ ಇರೋವಂಥದ್ದು. ಈ ರೀತಿ ಭಾಳ ಅಲ್ಲ ಅಣ್ಣ, ಮುಗಿಸ್ಬಿಡ್ತೀನಿ ನಾನು. ಹೇಳಿ ಸರ್, ನಾವು ಮಾತಾಡೋ ಬೇಡ ಅಂತ ಹೇಳಿ 15 ದಿವಸ ಓಪನ್ ಮಾಡಿದ್ವಿ. ಮಾತಾಡೋವಾಗ ಹೇಳಿ, ಆಮೇಲೆ ನೀವು ಒಂದು ಕಟ್ಟಿಲ್ಲ ಅಂದ್ರೆ ಅದು ಅರ್ಸಿಕೆರೆ ಅಂತ ತಿಳ್ಕೋಬೇಕು. ನೀವು ಮತ್ತೆ ಮಾತಾಡಿ ಶಿವಲಿಂಗ ಅವ್ರೆ. ಯಾರು ಕೊಟ್ಟಿದ್ದು? ಕಾಲೇಜ್ ನೀವು ಕೊಟ್ಟು ಹೋದ್ರಿ, ಮನೆಗೆ ಕೊಟ್ಟು ಹೋದ್ರಿ, ಸ್ಯಾಂಕ್ಷನ್ ದುಡ್ಡು ಮಾಡಿ ಕೊಟ್ಟು ಇವರಿಗೆ ಇವರು ಅವ್ರ ಸರ್ಕಾರದಲ್ಲಿ ಇದ್ದಾಗ ಕೊಟ್ಟಿರ್ಲಿಲ್ಲ. JDS ಕೊಟ್ಟಿದೀವಿ, ಕೊಟ್ಟಿರೋರು ಯಾರು ಅಂತ ಹೇಳಕ್ ಇವ್ರಿಗೆ ಅಂದ್ರೆ ಇವ್ರು ಯಾವ ರೀತಿ ವ್ಯಕ್ತಿ ಅಂತ ಹೇಳ್ಬೇಕು ನಾನು? ಅರೇ ನಿಮ್ಗೆ ಅಷ್ಟು ನಿಷ್ಠೆ ಇಲ್ಲ, ಬರ್ರಿ. ಅಯ್ಯೋ ಅದನ್ನು ಬೆಂತಡ್ಕೊತೀಯ ಬನ್ನಿ. ಈಗ ಚರ್ಚ್ ಕಡೆ ಹೇಳ್ಬೇಕು ಗಟ್ಟಿಯಾಗಿ. ಯಾರ ಕಾಲದಲ್ಲಿ ಯಾರು ಯಾವ ಕೊಟ್ಟಿಲ್ಲ ಕಾಲದಲ್ಲಿ ನಾವು ಬಂದಾಗ ನೀವು ಕೇಳಿದ್ರಿ, ಏಕಮುಖವಾಗಿ ನೀವು ಹೊಡ್ಕೊಂಡು ನಿಮಗೆ ಅವ್ರ ಕ್ಷೇತ್ರ ನೀವು ಯಾಕೆ ಮಾಡ್ತೀರಿ? ನಿಮ್ಮ ಕ್ಷೇತ್ರ ಬಂದಾಗ ನೀವು ಮಾತಾಡಿ. ಅಶ್ವಥ್ ನಾರಾಯಣಪ್ಪ ನಿನ್ನ ಹತ್ರ ಬಂದಿದ್ದೆ, ಕೊಟ್ಟೆ ಅಂತ ಥ್ಯಾಂಕ್ಸ್ ಹೇಳಿ ನೀನು ಕಂಪ್ಲೀಟ್ ಮಾಡಿದೆ ಅಂತ ಹೇಳಿ. ಅದು ನಂದು ಈ ಸರ್ಕಾರದ ಅದನ್ನ ಯಾಕೆ ಮುಚ್ಚಿಟ್ಟು ಇದನ್ನ ಹೇಳಕ್ ಹೋಗ್ತೀರ? ಅದನ್ನ ಅಧ್ಯಕ್ಷ ಕೂತಿಸಿ ಅವರು. ಓಕೆ ಶಿವಲಿಂಗ ಅವ್ರೆ, ಅಟ್ಲೀಸ್ಟ್ ಮಾತಾಡೋರ್ಗು ಕಂಪ್ಲೀಟ್ ಮಾಡೋರ್ಗು ಒಂದು ಅರ್ಧ ಗಂಟೆ. ಶಿವಲಿಂಗ ಅವರು ಮಾತಾಡ್ಲಿ. ಅವ್ರು ನೋಡಿ ಆಡಳಿತ ಪಕ್ಷ ಸದಸ್ಯರಿಗೆ ಸಭಾಧ್ಯಕ್ಷರೇ ನೋಡಿ ಇರದೇ 3 ದಿನ ಸದನ, ದಯವಿಟ್ಟು ಅನೇಕ ಶಿವಲಿಂಗ ಅವ್ರೆ ವಿಷಯಗಳು ಚರ್ಚೆ ಆಗಬೇಕು. ಅವರು ನೋಡಿ ಅವರ ವಿಚಾರನ ಹೇಳ್ತಾರೆ, ನೀವು ನಿಮ್ಮ ವಿಚಾರ ಹೇಳ್ತೀರಿ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನಿಮ್ಮೆಲ್ಲ ಕೆಲಸ ಆಗಿರ್ಬಹುದು, ಅವ್ರದ್ದು ಆಗದಿರ್ಬಹುದು. ಅವರ ವಿಚಾರ ಹೇಳ್ತಾರೆ, ನೀವು ಮಾತಾಡೋದು ನೀವು ಮಾತಾಡಿ. ಕೂಡ್ರಿ ಶಿವಲಿಂಗೇಗೌಡರು ಒಂದು ಅರ್ಧ ತಾಸು ಕೊಡ್ತಾರೆ. ಅವ್ರೀಗ ಪ್ರತಿಪಕ್ಷ ನಿಂತುಕೊಂಡು ಅವರ ವಿಚಾರ ಅವ್ರು ಹೇಳ್ತಾರೆ. ನಿಮ್ಗೆ ಬೇಕಾಗಿ ಅವ್ರು ಹೇಳ್ತಾರ, ನಿಮ್ಗೆ ಬೇಕಾದಾಗೆ ನಿಮ್ಮಲ್ಲಿ ಏನು ಅಭಿವೃದ್ಧಿ ಆಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದನ್ನ ಯಾವಾಗ ಕೊಡ್ಲಿ ಮಾತಾಡ್ಲಿಕ್ಕೆ ನಿಮ್ಗೆ ಮಾತಾಡಿ ಮತ್ತೆ ಬೇಕಾದ್ರೆ ಯಾವಾಗ ಒಮ್ಮೆ ಬರುದು ಮಾತಾಡಿ ಹೋಗುದು, ಮತ್ತೆ ಮನಸ್ಸು ಬಂದಾಗ ಬರುದು, ಇಲ್ಲಿ ಕೂತ್ಕೊಂಡು ಬೇರೆ ಬುದ್ಧಿ ಹೇಳುದು. ಅಧ್ಯಕ್ಷರೇ ಅವ್ರು ಮೂಗುಬಟ್ಟು ಮಾಡಿದವ್ರು ನೀವು ಕೂತ್ಕೊಳ್ಳಿ. ಮೂಗು ಯಾರು ಮಾಡಿರೋದನ್ನ ಆಯ್ತು ಸುರೇಶ್ ಅವರೇ. ಸನ್ಮಾನ್ಯ ಅಧ್ಯಕ್ಷ, ಇಲ್ಲ ಇವ್ರಿಗೆ ಶಿವಲಿಂಗೇಗೌಡರಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಕ್ಕೆ ಎಷ್ಟು ಕಾಲೇಜ್ ಕೊಟ್ಟರು ಕುಮಾರಸ್ವಾಮಿ ಅವರು, ಎಷ್ಟು ಆಯ್ತು. ಅದೆಲ್ಲ ಈಗ ಯಾಕೆ ನೀವು ಮಾತಾಡಲ್ಲ ಅವೆಲ್ಲ ಸುರೇಶ್ ಅವರೇ? ಅದೆಲ್ಲ ಈಗ ಸ್ವಾತಂತ್ರ್ಯ ಬಂದಾಗ ನೀವು ಡಬಲ್ ನೀವು ಮಾತಾಡೋದು ಮಾತಾಡಿ, ಮುಖ್ಯಮಂತ್ರಿ ನೀವು ಮಾತಾಡೋದು ಮಾತಾಡಿ. ಆಗಿಸ್ಬೇಕು ದಯಮಾಡಿ ಆ ಕೃತಜ್ಞತೆ. ಸುರೇಶ್ ಅವರೇ, ನಾನೆಲ್ಲ ಸದಸ್ಯರಿಗೆ ಹೇಳುದಿಷ್ಟೇ. ಒಂದ್ ಸೆಕೆಂಡ್ ಸುರೇಶ್ ಅವರೇ, ನಾನೆಲ್ಲ ಸರಿ ಹೇಳುದಿಷ್ಟೇ, ಈ ಚರ್ಚೆ ಬೇಗ ಮುಗಿಸ್ಬೇಕು. ಅವರವ್ರ ವಿಚಾರವನ್ನು ಹೇಳ್ತಾರೆ. ಕೆಲವು ಕಡೆ ಡೆವಲಪ್ಮೆಂಟ್ ಆಗಿರ್ಬೋದು, ಕೆಲವು ಕಡೆ ಡೆವಲಪ್ಮೆಂಟ್ ಆಗೋದಿರ್ಬೋದು. ಆದವ್ರು ನಮ್ಗೆ ನಾನು ಹೇಳ್ಬೋದು ನನಗೆ ಆಗಿದೆ ಅಂತ ಹೇಳಿ ಅಲ್ವಾ? ಅದು ಅವರ ವಿಚಾರ ಹೇಳ್ತಾರೆ ಇದರಲ್ಲಿ. ಅದಕ್ಕೆ ಬೇಕಾಗುವಂತಹ ಎಲ್ಲ ಉತ್ತರ ಸರ್ಕಾರ ಕೊಡ್ತದೆ. ಸಂಗಮೇಶ್ ಒಂದೇ ನಿಮಿಷ ಈಗ ಮಾಡಬೇಡ ಸ್ವಲ್ಪ. ಶಿವಲಿಂಗೇಗೌಡ್ರೆ ಆಯ್ತು. ಈ ಶಿವಲಿಂಗೇಗೌಡರು ನೋಡಿ ಅವ್ರಿಗೇನೇನು ಅನ್ಸಿದ್ಯೋ, ಅಧಿಕಾರದಲ್ಲಿ ಇರುವವರು ಪ್ರತಿಪಕ್ಷ ಟೀಕೆಗಳನ್ನು ಕೇಳಿಸುವಂತಹ ಶಕ್ತಿ ಮತ್ತು ವ್ಯಕ್ತಿತ್ವ ಬೇಕು, ತಾಳ್ಮೆ ಬೇಕು. ಇದರಲ್ಲಿ ಹೇಳಿ ನೀವೆಲ್ಲವೂ ಕೂಡ ಅದಕ್ಕೆ ಉತ್ತರ ಕೊಡುವಾಗ ಸರ್ಕಾರ ಕೊಡ್ತದೆ. ನಿಮಗೆ ಬೇಕಾದಾಗೆ ಮಾತಾಡಬೇಕಂತ ಹೇಳಿದ್ರೆ ಆಗುದಿಲ್ಲ. ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ. ನಿಮ್ಗೆ ಅವ್ರು ಕೂತ್ಕೊಂಡ ನಂತರ ನಿಮ್ಗೆ ಮಾತಾಡುವಾಗ ನೀವೆದ್ದು ನಿಂತು ಎಷ್ಟು ಬೇಕಾದ್ರೂ ಯಾವ ವಿಚಾರ ಬೇಕಾದ್ರೂ ಸೀಮಿತವಾಗಿ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ,
ನೋಡಿ, ಈ ಪದೇ ಪದೇ ನೋಡಿ, ನಾನು ಬೇಗ ಮುಗಿಸ್ಬೇಕು ಅಂತ ಇದ್ದೆ. ಪದೇ ಪದೇ ನಾನು ಶಿವಲಿಂಗೇಗೌಡರಿಗೂ ನಾನು ವಿನಂತಿ ಮಾಡ್ತೀನಿ. ಅವ್ರಿಗೂ ಅವರು ಜ್ಞಾನಿಗಳಿದ್ದಾರೆ, ಅವ್ರಿಗೆ ಇಲ್ಲಿ ಸೀಟ್ ಸಿಗಬೇಕಾಯಿತು, ಬಸ್ ಮಿಸ್ ಆಯಿತು. ನಾನು ಹೇಳೋದು ಪರವಾಗಿಲ್ಲ, ಬಸ್ ಮಿಸ್ ಆದ ಪರವಾಗಿಲ್ಲ. ಇವಾಗ ಏನು ರೆಡಿ ಮಾಡ್ಕೊಂಡು ಅವರು ಮಂತ್ರಿ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆಲ್ಲ ಬರ್ಕೊಟ್ಬಿಡಿ. ಅವ್ರು ಏನೇನು ಬೇಕೋ ಎಲ್ಲ ಓದಲಿ. ಯಾಕಂದರೆ ಮಂತ್ರಿಗಳಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಕೊಟ್ಟರೆ ಅವ್ರು ಹೇಳಲಿ. ಸುಮ್ಮನೆ ಮಧ್ಯೆ ತೊಂದರೆ ಮಾಡೋದ್ರಿಂದ ನಮ್ಮ ಭಾಳಷ್ಟು ಸದಸ್ಯರು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಪ್ರಮುಖವಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಾಗ ಅವರು ಭಾಳ ಘೋಷಣೆಗಳನ್ನು ಮಾಡ್ತಾಯಿದ್ರು. ನನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು. ಈಗ ನನಗೂ ಅನುದಾನ ಇಲ್ಲ, ಕಾಕಾ ಪಾಟೀಲ್ಗೂ ಅನುದಾನ ಇಲ್ಲ, ಮಾದೇವಪ್ಪನಿಗೂ ಅನುದಾನ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಬದುಕಿನಲ್ಲಿ ಕಪ್ಪು ಚುಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅನುದಾನ ಕೊರತೆಯಲ್ಲಿ ಕಪ್ಪು ಚುಕ್ಕೆ ಅಂತೂ ಇಟ್ಬಿಟ್ಟು ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ನಾವೇನು ಗ್ಯಾರಂಟಿ ಕೊಡಬೇಡ್ರಿ ಅಂತ